ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ದೋವಲ್ ಜೊತೆ ಮೋದಿ ಸಭೆ ದೆಹಲಿಯಲ್ಲಿ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದೆ ಮೀಟಿಂಗ್. ಕಳೆದ 40 ನಿಮಿಷಗಳಿಂದ ಪ್ರಧಾನಿ ಮೋದಿ ಚರ್ಚೆ ಮಾಡ್ತಾ ಇದ್ದಾರೆ. ನಾಳೆಯ ಮಾಕ್ ಡ್ರಿಲ್ ಕುರಿತು ಪ್ರಧಾನಿ ಮೋದಿಗೆ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಪಿಎಂಗೆ. ಭಯೋತ್ಪಾದನೆ ವಿರುದ್ಧ ಮುಂದಿನ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಉಗ್ರರಿಗೆ ಕುಮ್ಮಕ್ಕು ನೀಡ್ತಾ ಇರುವಂತಹ ಪಾಕ್ ವಿರುದ್ಧ ಮತ್ತಷ್ಟು ಕ್ರಮ ತೆಗೆದುಕೊಳ್ಳುವತ್ತ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ಮತ್ತಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳೋ ಕುರಿತು ಸಮಾಲೋಚನೆ ನಡೀತಾ ಇದೆ. ವಿಶೇಷವಾದಂತಹ ಮೀಟಿಂಗ್ ಇದು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಗೆ ಮೋದಿ ಸಭೆಯಲ್ಲಿ ತೊಡಗಿದ್ದಾರೆ. ಇದಾಗಲೇ 40 ನಿಮಿಷಗಳಾಗಿದೆ. ಕಳೆದ 40 ನಿಮಿಷಗಳಿಂದಲೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ನಾಳೆ ದಿನದ ಮಾಕ್ ಡ್ರಿಲ್ ನಿಮಗೆ ಗೊತ್ತೇ ಇದೆ. 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಆಗಬೇಕು ಅಂತ ಹೇಳಿರೋದು. ಎಲ್ಲೆಲ್ಲಿ ಯಾವ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿರಬೇಕು ಇವೆಲ್ಲದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಮಾಕ್ ಡ್ರಿಲ್ ನಡೆಸಿದ್ರೆ ಅದು ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ, ಜೊತೆಗೆ ಯಾವ್ಯಾವ ಭಾಗಗಳಲ್ಲಿ ಮೊದಲ ವಿಭಾಗದಲ್ಲಿ ನಾವು ಮಾಕ್ ಡ್ರಿಲ್ ಅನ್ನು ನಡೆಸ್ತೀವಿ ಅನ್ನುವಂಥ ವಿವರಣೆಯನ್ನ ಅಜಿತ್ ದೋವಲ್ ಕೊಡ್ತಾ ಇದ್ದಾರೆ. ಭಯೋತ್ಪಾದನೆ ವಿರುದ್ಧವಾಗಿ ಮುಂದಿನ ಕಾರ್ಯಾಚರಣೆ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆಗಳಾಗ್ತಾ ಇದೆ. ಉಗ್ರರಿಗೆ ಕುಮ್ಮಕ್ಕನ್ನ ಕೊಡ್ತಾ ಇರುವಂತಹ ಪಾಕ್ ಜೊತೆಗೆ ಗಡಿಯಲ್ಲೂ ಕೂಡ ಉದ್ಧಟತನ ಮತ್ತೆ ಮತ್ತೆ ಮುಂದುವರಿಸ್ತಾನೆ ಇದೆ. 12 ಬಾರಿ ಕದನ ವಿರಾಮದ ಉಲ್ಲಂಘನೆ ಕೂಡ ಆಗಿದೆ. 12 ದಿನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕ್. ಈ ಬಗ್ಗೆ ಮತ್ತಷ್ಟು ಬಿಗಿ ಕ್ರಮಗಳನ್ನ ಹೇಗೆ ಕೈಗೊಳ್ಳೋದು ಅನ್ನೋದ್ರ ಬಗ್ಗೆನೂ ಕೂಡ ಸಮಾಲೋಚನೆ ಈ ಸಭೆಯಲ್ಲಿ ನಡೀತಾ ಇದೆ. ಮೇಲಿಂದ ಮೇಲೆ ಸಭೆಗಳಾಗ್ತಾ ಇದೆ. ಪ್ರತಿ ಸಭೆ ಆದಾಗಲೂ ಕೂಡ ಒಂದು ವಿಶೇಷವಾದಂತಹ ಸೂಚನೆ ಸಾರ್ವಜನಿಕರಿಗೆ ಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಮಾಕ್ ಡ್ರಿಲ್ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದೀಗ ಮುಂದಿನ ಸಭೆಯಲ್ಲಿ, ಈಗ ನಡೀತಾ ಇರುವಂತಹ ಸಭೆಯಲ್ಲಿ ಬಹುಶಃ ಎಲ್ಲಿ ಮಾಕ್ ಡ್ರಿಲ್ ಮೊದಲ ಹಂತದಲ್ಲಿ ನಡೆಯುತ್ತೆ, ಯಾವ ರೀತಿಯಾಗಿರುತ್ತೆ, ಸಾರ್ವಜನಿಕರು ಹೇಗೆ ಇದರಲ್ಲಿ ತೊಡಗಿಸಿಕೊಳ್ಬೇಕು, ಅಧಿಕಾರಿಗಳ ಜವಾಬ್ದಾರಿ, ಇವೆಲ್ಲವೂ ಕೂಡ ಸಭೆಗಳಲ್ಲಿ ಚರ್ಚೆ ಆಗುತ್ತೆ.